ಅಲ್ರಿ ಅವರ ಅವ್ರು ಫೋನ್ ಮಾಡಿದಾಗ ಅವ್ರು ನಿಮ್ ಕೂಡ ಯಾಕೆ ಮಾತಾಡ್ಲಿಲ್ರಿ? ನನಗೂ ಅದೇ ಅನುಮಾನ ಬರಕತ್ತೈತಿ. ಅವರು ನನ್ನ ಧ್ವನಿ ಕೇಳಿ ಸುಮ್ಮನಾದ್ರು ಅಂತ ಅನಿಸ್ತೈತಿ. ಅಂದ್ರ ಇದ್ರ ಹಿಂದಿರೋದು ನೀವ ಅನ್ನೋದು ಅವ್ರಿಗೆ ಗೊತ್ತಾಗ ಹೋತೇನ್ರಿ? ಆ ಫೋನ್ ಯಾರ ಕೈಗೆ ಸಿಕ್ಕಿದೆಯೋ ಅವ್ರಿಗೆ ನನ್ಗೆ ಗೊತ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ನನಗನ್ಸತ್ರಿ ಅವರ ಈ ನೆಟ್ವರ್ಕ್ ಇಶ್ಯೂ ಆಗಿ ಅವ್ರಿಗೆ ಅಂದ್ರೆ ಅವ್ರು ಮಾತಾಡಿದ್ದು ನಿಮಗೆ ಕೇಳ್ಸಾಕತ್ತಿಲ್ಲ ಅಂತ ಅನ್ಸಕತ್ತೈತಿ. ಹಂಗಾದ್ರ ನಾ ಮತ್ತೆ ಫೋನ್ ಮಾಡಿದಾಗ ಫೋನ್ ಬಂದ್ ಯಾಕೆ ಬಂದಿತ್ತು? ಹಾ ಅದ ಅಂತೀನಿ ನಾನೂನು. ಈಗ ಹೊಳಿತ್ ನೋಡ್ರಿ ನನ್ನ ತಲೆಯಾಗ. ನಿಮ್ಮ ಧ್ವನಿ ಕೇಳಿ ಅವ್ರಿಗೆ ಭಯ ಹೆಚ್ಚಾಗಿ ಅದಕ್ಕ ಅವ್ರು ಫೋನ್ ಬಂದ್ ಮಾಡ್ಯಾರ. ಸ್ವಿಚ್ ಆಫ್ ಮಾಡಿದ ಅದಕ್ಕ ರೀ ಇವ್ರು ಸವಾಸನ ಬ್ಯಾಡ್ ನಮಗ ಅಂತ ಹೇಳಿ ನಿಮಗೆ ಹೆದರ್ಯಾರ್ರಿ ಅವ್ರು. ಅಷ್ಟು ಹಗುರವಾಗಿ ತಗೋಬೇಡ. ನಾನ್ ದಂಧೆ ಮಾಡೋ ಜಾಗ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಹಾ ಯಾರು ಯಾಕ ನಿನಗ ಗೊತ್ತಿಲ್ಲ? ಹಿಂಗಿರುವಾಗ ಆ ಜಾಗನ ಹುಡ್ಕೊಂಡು ಬರ್ತಾರ ಅಂದ್ರ ಅವ್ರು ಹುಡ್ಕೊಂಡು ಬಂದಿದಾರ ಅಂತಂದ್ರ ಅವರು ಸಾಮಾನ್ಯದವ್ರಲ್ಲ. ಹಂಗಾರ ಅವ್ರಿಗೆ ನಿಮ್ಮ ಮ್ಯಾಲೆ ಒಟ್ಟ ಹೆದರಿಕಿನ ಇಲ್ಲ ಅಂತೀರೇನ್ರಿ ಅವರ? ಇಂಥ ಕೆಲ್ಸಕ್ಕೆ ಕೈ ಹಾಕ್ಯಾರ ಅಂದಮೇಲೆ ಅವರಿಗೆ ನನ್ನ ಮೇಲಲ್ಲ ಯಾರ ಮೇಲೂ ಖಬರಿಲ್ಲ. ನನಗ್ಯಾಕೋ ಅವರಿಬ್ಬರ ಮೇಲೆ ಅನುಮಾನ ಬರ್ಲಿಕ್ಕತ್ತದ. ಯಾರ್ರಿ ಅವರು? ಇನ್ಯಾರು ಇದ್ದಾರಲ್ಲ ನಮ್ಮ ಶತ್ರುಗಳು, ಪಲ್ಲವಿ ವಿಕ್ರಾಂತ. ಅವರೇ ಇಂಥ ಹುಚ್ಚತನಕ್ಕೆ ಕೈ ಹಾಕೋದು. ಖರೇನ ನೋಡ್ರಿ, ಅವರ ಇದ್ರ ಇರಬಹುದು. ಅವ್ರಿಗೆ ಎಷ್ಟು ಸಲ ಏಟ್ ಕೊಟ್ರು ಅವ್ರು ನನ್ನ ತಂಡಕ್ಕೆ ಬರೋದು ಬಿಡೋದಿಲ್ಲ ನೋಡ. ಅಲ್ರಿ ಅವರ, ಹಿಂಗಾತಂದ್ರ ಬಹಳ ತ್ರಾಸ ಆಗೋದಿಲ್ರ ಅವರ? ಈ ಭೀಮಾಂಬಿಕಾ ತ್ರಾಸಿಗೆ ತ್ರಾಸ್ ಕೊಡವಳು. ನಾನೇನು ಅವ್ರನ್ನ ಸುಮ್ಮನೆ ಬಿಡೋ ಅಕ್ಕಿ ಅಲ್ಲ. ಮೊದಲು ಇದು ಮಾಡಿದ ಅವರು ಅಲ್ವ ಅಂತ ತಿಳ್ಕೊಬೇಕಾ? ಹೇಳ್ರಿ ಮೇಡಮ್. ಈ ಪಲ್ಲವಿ ವಿಕ್ರಾಂತ ಆಫೀಸ್ನೊಳಗ ಏನ್ ನಡೆಯಕತ್ತೈತಿ? ಅಂದ್ರ ಯಾವ ಕೇಸನ್ನ ಕಂಡಿಡಕತ್ತಾರ? ಗೊತ್ತಿಲ್ರಿ ಮೇಡಮ್. ಗೊತ್ತಿಲ್ಲ ಅಂತ ಹೇಳೋದಕ್ಕ ನಿನ್ಗ ತಿಂಗಳು ರೊಕ್ಕ ಎಣಿಸೋದು? ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಯಾವ ಕೇಸ್ ಮೇಲೆ ಅವ್ರು ಕೆಲಸ ಮಾಡಕತ್ತಾರ ಅಂತ ನನಗೆಲ್ಲ ಮಾಹಿತಿ ಗೊತ್ತಾಗ್ಬೇಕಾ? ಹ್ಞೂ ಆತ್ರಿ ಮೇಡಮ್. ಈ ಪಲ್ಲವಿ ವಿಕ್ರಾಂತ ಏನಾದರೂ ಆಚೆ ಹೋಗಿದಾರೇನು? ನೋಡ, ಆಫೀಸ್ಗೆ ಯಾರು ಬರ್ತಾರೆ ಹೋಗ್ತಾರ ಎಲ್ಲ ಮಾಹಿತಿ ನನಗೆ ಹೇಳಬೇಕು. ಗೊತ್ತಾತೇನೋ? ಆಯ್ತ್ರಿ ಮೇಡಮ್. ಯವ್ವ ನೀವೇನ ಅನ್ರಿ, ನೀವು ಭಾರಿ ಅಂದ್ರೆ ಭಾರಿ ಗ್ರೇಟ್ ಅದಿರಿ ನೋಡ್ರಿ ಅವರ. ಅಲ್ಲ, ನಮ್ಗೆ ಏನಾರ ಒಂದು ಸಣ್ಣ ಕೆಲಸ ಮಾಡಿಸ್ಕೋಬೇಕಂತಂದ್ರ ತಲೆ ಚಿಟ್ ಹಿಡಿದು ತಲೆ ಬ್ಯಾನ್ ಹಿಡಿದು ಬಿಡ್ತೈತಿ ನಮಗ. ಅಲ್ಲ, ನೀವು ನಿಂತ ಮೆಟ್ಟಿನ ಮ್ಯಾಕ ಎಲ್ಲಾ ಕೆಲಸ ಮುಗಿಸ್ಕೊಂಡ್ಬಿಟ್ರಲ್ರಿ ಅವರ. ಭಾರಿ ರೀ ಭಾರಿ. ಅಷ್ಟಿಲ್ದೆ ಇಷ್ಟು ವರ್ಷದಿಂದ ಈ ದಂಧೆ ನಡ್ಸಕ್ಕಾಗತ್ತಾ ಗಜಂಬ? ಮೀನ್ ಹೆಜ್ಜೆ ಬೇಕಾದ್ರೆ ಕಂಡಿಡಿಬೋದ, ಆದ್ರೆ ಈ ಭೀಮಾಂಬಿಕಾ ಹೆಜ್ಜೆ ಕಂಡಿಡಿಯಕ್ಕಾಗಲ್ಲ. ಕಂಡಿಡಿತಿಂದ ಹೋದವರು ಮಣ್ಣಲ್ಲಿ ಮಣ್ಣಾಕ್ಯಾರ. ಯಾರು ಜೀವಂತವಾಗಿ ಉಳಿದಿಲ್ಲ. ಈಗಲೂ ಅಷ್ಟೇ, ನನ್ನ ಹಿಂದೆ ಯಾರಾದರೂ ಬಿದ್ದರೆ ಅವ್ರ ಹೆಣ ಉರುಳಿಸ್ದೆ ಬಿಡಲ್ಲ.
ಎಕ್ಸ್ಕ್ಯೂಸ್ ಮೀ ಸರ್. ಕಮೇನ್. ಸರ್, ನನಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಬೇಕು. ಈ ಆಫೀಸಲ್ಲಿ ನನ್ನಿಂದ ಇರೋದಕ್ಕಾಗಲ್ಲ. ಆ ಮೋಸಗಾರನ್ ಜೊತೆ ನನ್ನಿಂದ ಕೆಲಸ ಮಾಡೋದಕ್ಕೆ ಆಗಲ್ಲ. ಯಾಕಮ್ಮ ಕೂಗಾಡ್ತಾ ಇದೀಯಾ? ಯಾಕ? ಇವ್ರು ಮಾಡ್ತಿರೋ ಮೋಸ ಎರಡ ಸರ್? ನಾನ್ ಕಷ್ಟಪಟ್ಟು ಪ್ಲಾನ್ ಮಾಡ್ದೆ. ಅದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ನಂದೇ ಪ್ಲಾನ್ ಅಂತ ನಿಮ್ಮ ಹತ್ರ ಹೇಳಿದ್ರು. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ, ಅದನ್ನ ತಡಿಯೋಕ್ ನೋಡಿದ್ರು. ಇವತ್ತು ಇದ್ರ ಹಿಂದೆ ಇರೋ ಕೈ ಯಾರ್ದು ಅಂತ ಗೊತ್ತಾಗಿದೆ ಸರ್. ಅದು ಭೀಮಾಂಬಿಕಾ ಅವ್ರದ್ದು. ನಾನು ಅವ್ರನ್ನ ಹಿಡಿಯೋದಕ್ಕೆ ಅಂತ ಹೋಗಿದ್ದೆ, ಆದ್ರೆ ಈ ವಿಕ್ರಾಂತ್ ಅವರು ಚೀಪ್ ರೌಡಿ ತರ ನನ್ನನ್ನ ಅಲ್ಲಿಂದ ಎಳ್ಕೊಂಡ್ ಬಂದಿದ್ದಾರೆ. ಇದು ಯಾವ ತರ ಸರ್? ಇವರೊಬ್ರು IAS ಆಫೀಸರಾ? ಇವ್ರಿಗೇನಾದ್ರೂ ಎಥಿಕ್ಸ್ ಇದೆಯಾ ಸರ್? ಒಬ್ರು ಮುಂದೆ ಬರ್ತಾರೆ ಅಂದ್ರೆ ಅದನ್ನ ತಡ್ಕೊಳಕ್ಕೆ ಆಗಲ್ಲ. ಛೇ, ಇವ್ರಿಂತ ನೀಚ ಮನುಷ್ಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಇವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇತ್ತು ನನಗೆ, ಎಲ್ಲ ಹೋಯ್ತು. ಓಹೋ, ಇದನ್ನೆಲ್ಲ ವಿಕ್ರಾಂತ್ ಏನಕ್ಕೆ ಮಾಡ್ದ ಅಂತ ಗೊತ್ತಾ ನಿನಗೆ? ಇನ್ಯಾಕೆ? ಅವ್ರ ಗಂಡ್ಸು ಅನ್ನೋ ದರ್ಪ. ಒಂದ್ ಹೆಣ್ಣು ಸಕ್ಸಸ್ ಆಗೋದನ್ನ ಈ ಗಂಡಿನ ಕುಲ ಸಹಿಸೋದೇ ಇಲ್ಲ. ಸಾಲದಕ್ಕೆ ಅವ್ರು ನನ್ ಸೀನಿಯರ್ ಬೇರೆ. ನನ್ ಕೈ ಕೆಳಗಡೆ ಕೆಲ್ಸ ಮಾಡೋಳು ಇವಳೇನೋ ಸಾಧನೆ ಮಾಡ್ಬಿಡ್ತಾಳೆ ಅನ್ನೋ ಹೊಟ್ಟೆ ಉರಿ. ಅದಕ್ಕೆ ಅವತ್ತು ನನ್ ಪ್ಲಾನ್ ಅನ್ನ ಕದ್ರು. ಇವತ್ತು ಈ ತರ ಮಾಡಿದ್ದಾರೆ. ಅನಸ್ತೇಶ ಕೊಟ್ಟು ಹೇಳ್ಕೊಂಡ್ ಬರೋದು ಅಂದ್ರೆ ಇವ್ರ ಮನಸ್ಥಿತಿ ಇನ್ನು ಯಾವ ತರ ಇರ್ಬೋದು ಸರ್? ನಾನಂತೂ ಇವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ಅವ್ರ ಪಕ್ಕ ಸ್ತ್ರೀ ದ್ವೇಷಿನೇ ಸರ್. ಹೆಣ್ಮಕ್ಳು ಬೆಳೆಯೋದು ಅಂದ್ರೆ ಸಹಿಸ್ಕೊಳ್ಳೋಕೆ ಆಗಲ್ಲ ಈ ಮನುಷ್ಯನ್ಗೆ. ಇಲ್ಲಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ವಿಕ್ರಾಂತ್ಗೆ ನಿಮ್ಮ ಮೇಲೆ ಅಗಾಧವಾದ ಕಾಳಜಿ ಇದೆ. ಅವರು ನಿನ್ನ ತುಂಬಾ ಇಷ್ಟಪಡ್ತಾರಮ್ಮ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಅವರಿಗೆ. ಅದಕ್ಕೆ ನಿನ್ನ ಸೇವ್ ಮಾಡಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಪ್ಲಾನ್ ನಿಮ್ಮದೇ ಅಂತ ನಮಗೆಲ್ಲ ಗೊತ್ತು. ಅವ್ರಿದಂಗೆ ಕದ್ದಿದ್ದಲ್ಲಮ್ಮ. ಎಲ್ಲಿ ನಾನು ನಿನ್ನ ಪ್ಲಾನ್ ಅಪ್ರೂವ್ ಮಾಡಿದ್ರೆ ನೀನು ಎಲ್ಲಿ ಫೀಲ್ಡಿಗೆ ಇಳಿತೀಯೋ ಅದರಿಂದ ಜೀವಕ್ಕೆ ಅಪಾಯ ಅಂತ ಅದಕ್ಕೆ ಅವರು ತಂದೆ ಪ್ಲಾನ್ ಅಂತ ಹೇಳಿ ಅಪ್ರೂವ್ ಮಾಡಿಸ್ಕೊಂಡ ಅಷ್ಟೇ. ಆದರೂ ನೀವು ನಮ್ಗೆ ಯಾರಿಗೂ ಹೇಳದೆ ಅಖಾಡಕ್ಕೆ ಇಳಿಬಾರ್ದಾಗಿತ್ತು.